ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ನಿನ್ನೆ ವ್ಲಾಗ್ ನೋಡಿದ್ರಿ, ಫ್ರೈಡೇದು ನಮ್ಮ ಮನೆ ದೇವ್ರಿಗೆಲ್ಲ ಹೋಗ್ಬಿಟ್ಟು ಬಂದಿದ್ವಿ. ಸೊ ಬಂದಿದ್ದು ಲೇಟ್ ಆಯ್ತಲ್ವಾ, ಮಲಗಿದ್ದು ಲೇಟು, ಬೆಳಗ್ಗೆ ಅಂದರೆ ಸ್ಯಾಟರ್ಡೇ ಬೆಳಗ್ಗೆ ಎದ್ದಿದ್ದು ಲೇಟು. ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಗಡೆ ಹೊರಟಿದ್ದೀವಿ. ಏನಪ್ಪ ವಿಷಯ ಅಂದರೆ, ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರ, ನಮ್ಮ ಮನೆಗೆ ಒಂದು ಹೊಸ ಮೆಂಬರ್ ಬರ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಬುಕ್ ಮಾಡಬೇಕು ಅಂತ ನಾವು ಹೋಗಿಲ್ಲ, ಜಸ್ಟ್ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದು. ಅದಕ್ಕೂ ಮುಂಚೆ ಏನು ಅಂತ ಹೇಳಿಬಿಡ್ತೀನಿ. ಸೊ ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಎವ್ರಿ ಡೇ ಡಿಫ್ರೆಂಟ್ ಸೈಟ್ಸ್ಗೆ ಓಡಾಡೋದಿರುತ್ತೆ. ನಾನು ಒಂದೇ ಕಡೆ ಕೂತ್ಕೊಂಡು ಆಫೀಸಲ್ಲಿ ಕೆಲಸ ಮಾಡೋ ಥರ ಇರೋದಿಲ್ಲ, ಎಲ್ಲ ಸೈಟ್ಸು ವಿಸಿಟ್ ಮಾಡಬೇಕಾಗತ್ತೆ. ನಂಗೆ ಟ್ರಾನ್ಸ್ಪೋರ್ಟೇಷನ್ನೇ ಓಡಾಡೋದಕ್ಕೆ 1 ಮಂತ್ಗೆ 15,000 to 20,000 ರುಪೀಸ್ ಬರೀ ಟ್ರಾನ್ಸ್ಪೋರ್ಟೇಷನ್ ಆಟೋಗಾಗೋಗುತ್ತೆ. ಸೊ ಕೆಲವೊಂದು ಸಲ ಇನ್ನೂ ಜಾಸ್ತಿನೂ ಆಗುತ್ತೆ. ಆ್ಯಾವ್ರೇಜ್ ಆಗಿ 15,000 to 20,000 ರುಪೀಸ್ವರೆಗೂ ಆಗುತ್ತೆ. ಸೊ ಅದಕ್ಕೆ ನಾನು ರೂಪೇಶ್ ಕೂತ್ಕೊಂಡು ಏನು ಯೋಚನೆ ಮಾಡಿದ್ವಿ ಅಂದರೆ, ಸುಮ್ಮನೆ ಅಷ್ಟೊಂದು ಎಕ್ಸ್ಪೆನ್ಸ್ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ಗೆ ಇಡೋದ್ರಿಂದ ಒಂದು ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ಬಿಡೋಣ, ಸೊ ದಟ್ ನಮ್ಗೆ ಸ್ವಲ್ಪ ದುಡ್ಡು ಮಿಕ್ಸ್ದಂಗೆ ಆಗುತ್ತಲ್ವ ಅಂತ ಯೋಚನೆ ಮಾಡಿದ್ವಿ. ಅದಾದಮೇಲೆ ಸರಿ ಓಕೆ ಏತರೋ ಯಾವುದಾದ್ರೂ 2 ವೀಲರೇ ನೋಡ್ಬಿಡೋಣ ಅಂತ ನಾನು ಅಂದ್ಕೊಂಡೆ. ಅವ್ರು ರೂಪೇಶ್ ಹೇಳಿದ್ರು, ಬೇಡ ಇವಾಗ ಮಳೆ ಎಲ್ಲ ಶುರುವಾಗುತ್ತೆ, 2 ವೀಲರಲ್ಲೂ ನೀನು ದೂರ ಬಾರ ಎಲ್ಲ ಓಡಾಡೋಕ್ಕಾಗಲ್ಲ, MG ನೋಡ್ಕೊಂಡು ಬರೋಣ ಬಾ, ಚೆನ್ನಾಗಿದೆ ಕಾಮೆಟ್ ಅಂತ ಹೇಳಿದ್ರು. ಸರಿ ಓಕೆ ಆಯಿತು ನೋಡೋಣ. ಏನಂದರೆ ನನಗೂ ಆಸೆ ಇತ್ತು, ನಂದು ಓನ್ ಕಾರಲ್ಲಿ ನಾನು ಓಡಾಡಬೇಕು ಅನ್ನೋ ನನಗೂ ಆಸೆ ಕೂಡ ಇತ್ತು. ಹಾಗಾಗಿ ಸರಿ ಓಕೆ ಆಯಿತು ಅಂದ್ಬಿಟ್ಟು ಬಂದು, ಇದು ಮಹದೇವಪುರದಲ್ಲಿರೋದು MG. ಇದು ಬಂದು ಜುಬಿಲಿಯಂಟ್ ಮೋಟರ್ಸ್ದು. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ನಮ್ಮ ಭಾಗ್ಯಪಿನಿ ಹಸ್ಬೆಂಡ್ ಕೂಡ ಜುಬಿಲಿಯಂಟ್ ಮೋಟರ್ಸಲ್ಲೇ ವರ್ಕ್ ಮಾಡೋದು, ಅವ್ರು ಗ್ಲೋಬಲ್ ಅಡ್ಮಿನ್ ಮ್ಯಾನೇಜರು. ಸೊ ಹಾಗಾಗಿ ಅವರು ಚೆನ್ನಾಗಿದೆ ಹೋಗಿ ನೋಡಿ ಅಂತ ಹೇಳಿದರು. ಸರಿ ಅಂತ ಹೋಗಿದ್ವಿ. ಹೇಗಿದೆ, ಎಷ್ಟಾಗತ್ತೆ, ವರ್ತಾ, ತೊಗೊಳ್ಬೋದಾ ಈ ಥರ ಎಲೆಕ್ಟ್ರಿಕ್ ಗಾಡಿ ಏನು ಅಂತೆಲ್ಲ ನಾನು ನಿಮ್ಮ ಜೊತೆ ತಿಳಿಸ್ತೀವಿ. ಬುಕ್ ಮಾಡಿದ್ವಾ ಇಲ್ಲ ಅಂತ ಕೂಡ ಇವತ್ತಿನ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಸೊ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ಇದು ಜಸ್ಟ್ ಓಕೆ, ಇದು ಅವಶ್ಯಕತೆ ಇಲ್ಲ. ಮೈಲೇಜ್ ಎಷ್ಟು ಬರುತ್ತೆ? ಓಕೆ, ಇದು ಬ್ರೇಕ್ ಬಿಟ್ರೆ ಮೂವ್ ಆಗಲ್ಲ ಗಾಡಿ, ಎಕ್ಸಲೇಟರ್ ತೊಳೆದ್ರೂ ಹೋಗಲ್ಲ. ಚೆನ್ನಾಗಿತ್ತಲ್ಲ, ನಾನು ಕಷ್ಟ. ಎಲ್ಲ ಮಾಡಲ್ಸು ರೇರ್ ಕ್ಯಾಮ್ರಾ ಇದೆಯಾ? ಓಕೆ, ಗೊತ್ತು ಇದಲ್ವಾ ಕಾರ್ಸ್ ಇದೆಯಾ? ಅದು ಮುಚ್ಚಾಕ್ರು ಅಂತ ಹೇಳಿದ್ರು. ಓಡಿಸ್ಬೇಡ, ಮುಂದೆ ನೋಡು ಬಸ್. ಒಂದು ನಿಮಿಷ. Mira esto. ಚೆನ್ನಾಗಿದೆ ಒಂಥರ. ನೋಡೋಣ ಎಸ್ಟಿಮೇಷನ್ ಎಷ್ಟು ಕೊಡ್ತಾರೆ. ಇಂಟೀರಿಯರ್ ಕ್ಯಾಬಿನ್ ಕಂಪ್ಲೀಟ್
ಫೀಚರ್ ಫ್ಯಾಬ್ರಿಕ್ ಬರ್ತದೆ ರೇಟ್ ಬರ್ತದೆ ಮತ್ತು ಇಲ್ಲಿ ನಾರ್ಮಲ್ ಹ್ಯಾಂಡ್ ಬ್ರೇಕ್ ಸೊ ರೇಟ್ ಪಾರ್ಕಿಂಗ್ ಕ್ಯಾಮ್ರಾ ಎಲ್ಲ ಏನಿದೆ ಕಂಪ್ಲೀಟ್ ಬ್ಯಾಟ್ರಿ ಎಲ್ಲ ಸೇಮ್ ಇರುತ್ತೆ ಮಾರ್ನಿಂಗ್ ವೈಸು ಬ್ಯಾಟ್ರಿ ವೈಸ್ ಲೆಂತ್ ವೈಸ್ ಎಲ್ಲ ಸೇಮ್ ಇರುತ್ತೆ ಎಷ್ಟು ಫೀಚರ್ ಹೋಗಿ ಬೇಸಿಕ್ ಸೊ ಕಂಪ್ಲೀಟ್ಲಿ ಬೇಸಿಕ್ ರೇಟ್ ಅದಕ್ಕೆ ಎಕ್ಸೈಟ್ ಇದು ಬೇಸಿಕ್ ವೆರೈಟಿ ಸರ್ ಇದರಲ್ಲಿ ಸಿಂಗಲ್ ಕಲರ್ ಆಪ್ಷನ್ ವೈಟ್ ಬರುತ್ತೆ ಸೊ ನಿಮ್ಮ ಫ್ರಂಟಲ್ಲಿ ಬಂದು ಆಲಿಜನೇಟ್ ಲ್ಯಾಂಪ್ ಬರುತ್ತೆ LED ಬರಲ್ಲ DRL ಇರಲ್ಲ ಆಟೋ ಫೋಲ್ಡಬಲ್ ಮಿರರ್ ಬರಲ್ಲ 2 ಡಿಸ್ಕ್ ಬ್ರೇಕ್ ಮತ್ತು 2 ಡ್ರಮ್ ಬ್ರೇಕ್ ಬರುತ್ತೆ ರೇರ್ ನೋಡೋಕೆ ಹೋದರೆ ನಿಮ್ಗೆ DRL ಬರಲ್ಲ ನಾರ್ಮಲ್ ಆಲಿಜನ್ ಲ್ಯಾಂಪ್ಸ್ ಇರ್ತಾರೆ ಸೊ ಇಂಟೀರಿಯರ್ ನೋಡೋಕೆ ಹೋದರೆ ಸೊ ನೀವು ಬಂದು ನಾರ್ಮಲ್ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು ಮತ್ತು ರೇಡಿಯೋ ಕೇಳ್ಬೋದು ಆಟೋಮೆಟಿಕ್ ಸ್ಟೈನ್ ಬರುತ್ತೆ ಇದರಲ್ಲಿ ಜಸ್ಟ್ ಟ್ವಿಟರ್ ಮಾತ್ರ ಬರುತ್ತೆ ಸ್ಪೀಕರ್ಸ್ ಬರಲ್ಲ ಮತ್ತು ಇದರಲ್ಲಿ ನಾರ್ಮಲ್ ಹ್ಯಾಂಡ್ ಬೇಕು ಫ್ಯಾಬ್ರಿಕ್ ಸಿಕ್ಸ್ ಇದು ಕಂಪ್ಲೀಟ್ಲಿ ಬೇಸಿಕ್ ಇದು ಅದೇ ಮಿಡಲ್ ಲೈಟ್ ಬರುತ್ತೆ ಇದು ಎಕ್ಸೈಟ್ ಅಂತ ಹೇಳಿ ಎಲ್ಲ ಕಲರ್ 3 ಕಲರ್ ಆಪ್ಷನ್ ಇದೆ ಸರ್ ಟಾಪ್ ಇಂದ ನಿಮ್ಗೆ ಮ್ಯಾಕ್ಸಿಮಮ್ 3 ಕಲರ್ಸ್ ಬ್ಲ್ಯಾಕ್ ಸಿಲ್ವರ್ ವೈಟ್ ಎಸ್ ಸರ್ ಅದೇ 3 ಕಲರ್ ಮುಂಚೆ ಗ್ರೀನ್ ಇತ್ತು ಅಲ್ಲಿ ಸ್ಟಾಪ್ ಮಾಡೋದು ಇದು ಮಿಡಲ್ ಲೈಟ್ ಇದು ಬ್ಲ್ಯಾಕ್ ಕಲರ್ ಫ್ರೆಂಡ್ಸ್ ಪುಟಾಣಿಯಾಗಿ ಕ್ಯೂಟಾಗಿ ನನ್ನ ಹೈಟ್ಗೆ ಪರ್ಫೆಕ್ಟ್ ಅನಿಸ್ತು MG ಕಾರ್. ಸೊ ಬುಕ್ ಮಾಡಿಬಿಟ್ಟು ಬಂದ್ವಿ. ಯಾವ ಕಲರ್ ಬುಕ್ ಮಾಡಿದ್ವಿ, ಎಷ್ಟಾಗಿರ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ, ಓಕೆನಾ. ರೂಪೇಶ್ ರೇಗಿಸ್ತಾ ಇದ್ರು, ನೋಡಿ ನನಗೆ ಇಲ್ಲಿ ಭುಜಕ್ಕೆ ಬರುತ್ತೆ, ನಿನ್ನ ಹೈಟ್ ಕರೆಕ್ಟಾಗಿದೆ ಅಂದ್ಬಿಟ್ಟು. ಮನೆಗೆ ಬಂದ್ವಿ. ಅದಾದಮೇಲೆ ನಾನು ಯಾವುದೇ ವ್ಲಾಗ್ ಮಾಡಿಲ್ಲ. ಇದು ಸಂಡೇ ಈವ್ನಿಂಗ್ ತಿರ್ಗಾ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿಯವ್ರು ಊರಿಂದ ಬಂದಿದ್ರು. ನೋಡಿ ನಮ್ಮ ಡ್ಯಾಡಿ ಬರೋವಾಗೆಲ್ಲ ತರಕಾರಿಗಳು ತೊಗೊಂಡು ಬರ್ತಾರೆ. ಎಲ್ಲರ ಅಪ್ಪ ಅಮ್ಮನೂ ಇದೇ ರೀತಿ ಅನಿಸ್ತಾರಲ್ವ. ಸೊ ಅವ್ರಿಗೆ ಏನೋ ಒಂಥರ ಖುಷಿ, ಮಗಳ ಮನೆಗೆ ಹೋಗ್ತಾ ಇದೀವಿ ಅಂದರೆ ಎಲ್ಲ ಎತ್ಕೊಂಡು ಹೋಗೋದೇ ಅಲ್ಲ. ಸೊ ಹಾಗಾಗಿ ಯದುವೀರಂತೂ ಫುಲ್ಲು ಖುಷಿ. ಅವ್ರ ತಾತ ಬಂದಿದ್ದಕ್ಕೆ ಅವ್ನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಕೂಡ ನಮ್ಮ ಡ್ಯಾಡಿಯವ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಬಿರಿಯಾನಿ ಹಾಗೆ ಖಾರದ ಪುಡಿ ಚಿಕನ್ ಅಂತ ಹೇಳ್ತೀವಿ, ಖಾರಂ ಚಿಕನ್. ಸೊ ಅದು ಮಾಡಿದ್ದೆ. ಸೊ ಬಿರಿಯಾನಿ ಅಂತೂ ಸೂಪರಾಗಿತ್ತು ಟೇಸ್ಟು. ನಮ್ಮ ಡ್ಯಾಡಿ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ಕೆಲಸದಂಟಿ ಬಂದು ಕೆಲಸ ಎಲ್ಲ ಮಾಡ್ಕೊಳ್ತಾಯಿದ್ರು. ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಚಿಕ್ಕಮ್ಮ ಮನೆ ಹತ್ರನೂ ಹೋಗಿದ್ವಿ. ಹೋಗಿ ನೋಡ್ಕೊಂಡು ಬನ್ನಿ ಇವಾಗ. ಕುಡಿದ್ಬಿಟ್ಟಾ ಮೂತಿ ಒರ್ಸ್ಕೊ. ಕರೆಂಟ್ ಆಫೀಸ್ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮ ಮನೆ ಹತ್ರನೂ ಹೋಗಿ ಸ್ವಲ್ಪ ಹೊತ್ತಲ್ಲೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಎಷ್ಟೊಂದು ಜನ ನಮ್ಮ ಮಮ್ಮಿ ಕಾಣಿಸೋವಂಥ ವೀಡಿಯೋಸ್ಗೆ ಕ್ವಶನ್ ಕೇಳ್ತಾ ಇದ್ರಿ. ಅಂದರೆ ನಿಮ್ಮ ಮಮ್ಮಿ ಹೇರ್ಸ್ಗೆ ಏನು ಅಪ್ಲೈ ಮಾಡ್ತಾರೆ, ಅಷ್ಟು ಚೆನ್ನಾಗಿದೆ ಅವ್ರಿಗೆ ಹೇರ್ಸು ನ್ಯಾಚುರಲ್ಲ ಅಂತ. ಹೌದು, ಅವ್ರಿಗೆ ನ್ಯಾಚುರಲ್ ಹೇರ್ಸ್ ಇರೋದು ಹಾಗೇ. ಅವ್ರು ನಾರ್ಮಲ್ ಕೊಕೊನಟ್ ಆಯಿಲೇ ಹಾಕೋದು, ಬೇರೆ ಏನೂ ಹಾಕೋದಿಲ್ಲ. ಬಟ್ ಅವ್ರಿಗೆ ಮೇ ಬಿ ಜೀನ್ಸಿಂದ ಅದು ಬಂದಿರ್ಬೋದು. ಮತ್ತು ನಮ್ಮ ಮಮ್ಮಿ ವೆಜಿಟೇಬಲ್ಸ್ ತಟ್ಟೆಗೆ ಹಾಕ್ಕೊಂಡ್ರೆ ಸೈಡ್ಗೆ ಇಡಲ್ಲ, ಎಲ್ಲ ವೆಜಿಟೇಬಲ್ಸು ಚೆನ್ನಾಗಿ ತಿಂತಾರೆ. ಸೊ ಅದರಿಂದನೂ ಮೇ ಬಿ ಹೆಲ್ದಿ ಇರಬಹುದು. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಂಡೇ ಆ್ಯಸ್ ಯೂಶುವಲ್ ವರ್ಕಿಗೆ ಬರಬೇಕಾಗಿತ್ತು. ನಾವು ಸರ್ಜಾಪುರಕ್ಕೆ ಬಂದಿದ್ದೆ. ಈ ಪ್ರಾಜೆಕ್ಟಲ್ಲಿ ಕಾಲಮ್ ಕಾಂಕ್ರೀಟ್ ಎಲ್ಲ ಮುಗ್ದಿತ್ತು. ಇನ್ನು ರೀಫಿಲ್ಲಿಂಗಿಗೆ ಎಲ್ಲ ಸ್ಕೆಡ್ಯೂಲ್ ಮಾಡಬೇಕಿತ್ತು. ಆ ಸ್ಕೆಡ್ಯೂಲ್ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಮೊನ್ನೆ ರೀಸೆಂಟಾಗಿ ನಾವೊಂದು ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡಿದ್ವಿ. ಸೊ ಅಲ್ಲಿ ವರ್ಕ್ ನಡೀತಾ ಇದೆ, ಅಲ್ಲೂ ಕೂಡ ಹೋಗಬೇಕಿತ್ತು. ಅದೇ ಆ ವಿಡಿಯೋ ಕೂಡ ಎಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ತಿಳಿಸಿದ್ರಿ, ಲೈಕ್ ವಿಂಡೋಸ್ಗೆಲ್ಲ ಗ್ರಿಲ್ಸೇ ಹಾಕಿಲ್ಲ, ಹಂಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀರಾ ಅಂತ ಎಲ್ಲ. ಸೊ ನಾನು ವಿಡಿಯೋ ಎಲ್ಲ ಹೇಳಿದೆ, ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿಲ್ಲ, ಕೆಲವೊಂದು ವರ್ಕ್ ಬ್ಯಾಲೆನ್ಸ್ ಇದೆ. ಅವರು ಮುಹೂರ್ತ ಮಿಸ್ ಆಗಿಬಿಡುತ್ತೆ, ಅದಕ್ಕೆ ನಾವು ಪೂಜೆ ಮಾಡಬೇಕು ಅಂದಿದ್ದಕ್ಕೆ ನಾವು ಒಳಗಡೆ ಎಲ್ಲ ಅವ್ರು ಇರೋದಕ್ಕೆಲ್ಲ ಮಾಡಿಕೊಟ್ಟಿದ್ವಿ. ಆಚೆಗಡೆ ಮೇನ್ ಗೇಟು ಗ್ರಿಲ್ಸ್ ಎಲ್ಲ ಪೆಂಡಿಂಗ್ ಇತ್ತು. ಸೊ ಆ ವರ್ಕ್ ಎಲ್ಲ ನಡೀತಿತ್ತು. ಅದನ್ನು ಫಿಕ್ಸ್ ಮಾಡೋಕ್ಕೆ ಕ್ರೇನ್ಸ್ ಎಲ್ಲ ಕೂಡ ಬಂದಿತ್ತು. ಅದೆಲ್ಲ ಕೆಲಸ ಮಾಡ್ತಿದ್ದಾರೆ. ಯಾವ ಡಿಸೈನಲ್ಲಿದೆ ವಿಂಡೋ ಗ್ರಿಲ್ಸ್ ಎಲ್ಲ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ವಿಂಡೋ ಗ್ರಿಲ್ಸ್ ಬಂದಾಗ ಪೇಂಟ್ ಮಾಡಿಬಿಟ್ಟು ನಂತರ ನೀವು ಫಿಕ್ಸ್ ಮಾಡಿ, ಅಲ್ಲಿಟ್ಟು ಪೇಂಟ್ ಮಾಡಬಾರ್ದು. ಇವಾಗ ನೀವು ಕೇಳ್ಬೋದು ಯಾಕೆ ಅಲ್ಲಿ ಇಟ್ಬಿಟ್ಟು ಪೇಂಟ್ ಮಾಡ್ತಾ ಇದ್ದಾರೆ ಇವಾಗ ಅಂತ. ಸೊ ಅವಾಗ ಬೆಳಗ್ಗೆನೇ ಬಂದಿದ್ದು ಗ್ರಿಲ್ಲು. ಆಮೇಲೆ ನಾವು ಕ್ರೇನ್ ಕೂಡ ಕರೆಸ್ಬಿಟ್ಟಿದ್ವಿ. ಇನ್ನು ನೆಕ್ಸ್ಟ್ ಡೇಗೆ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇರೆದೆಲ್ಲ ಆ ಲೆಫ್ಟ್ ಸೈಡ್ ಫಿಕ್ಸ್ ಮಾಡೋದನ್ನೆಲ್ಲ ಇಟ್ಬಿಟ್ಟು ಈ ಥರ ನೋಡಿ ಪೇಂಟ್ ಮಾಡಿ ಡ್ರೈಗೆ ಇಟ್ಟಿದ್ದೀವಿ. ಸೊ
ಕೆಳಗಡೆದು ಮಾತ್ರ ಅಲ್ಲೇ ಫಿಕ್ಸ್ ಮಾಡಿಬಿಟ್ಟು ಹಂಗೆ ಪೇಂಟ್ ಮಾಡ್ತಾಯಿದ್ರೆ. ಆ್ಯಂಡ್ ಈ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಎಷ್ಟೊಂದು DMs ಬಂದಿತ್ತು, ಸೌಂದರ್ಯ ನಿಮ್ಗೆ ಭಯ ಆಗಲ್ವಾ ಅಂತೆಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಭಯ ಆಗೋದು, ಬಟ್ ಈ ಫೀಲ್ಡ್ಗೆ ಅಂತ ಬಂದಾಗ, ಸಿವಿಲ್ ಇಂಜಿನಿಯರ್ ಫೀಲ್ಡ್ಗೆ ಅಂತ ಬಂದಾಗ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ, ನಾವು ಭಯ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಕೆಲಸ ಮಾಡಿದ್ರೇ ಇಲ್ಲಿ ನಡೆಯೋದು ಅಂತ. ಎಲ್ಲದಕ್ಕೂ ನಾನು ಧೈರ್ಯ ಮಾಡಿ ಓಕೆ ಅಂದಮೇಲೆ ಈ ಫೀಲ್ಡಿಗೆ ಬಂದಿದ್ದು. ಇವಾಗ ನನ್ನ ಜೊತೆ ಇಂಜಿನಿಯರಿಂಗ್ ಮುಗಿಸೋರೆಲ್ಲ ಮೇ ಬಿ ನಾನು ಒಬ್ಬಳೇ ಅನಿಸುತ್ತೆ ಸಿವಿಲ್ ಫೀಲ್ಡಲ್ಲಿರೋದು, ಇನ್ನು ಮಿಕ್ಕಿದವರೆಲ್ಲ ಬೇರೆ ಬೇರೆ ಸ್ಟ್ರೀಮ್ಸ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಇದರಲ್ಲಿ ಇರಬೇಕು ಅಂದರೆ ಅದೊಂದು ಧೈರ್ಯ ಬೇಕು, ಅದೊಂದು ಪ್ಯಾಷನ್ ಬೇಕು. ಬಿಸಿಲಲ್ಲಿ ಬಂದು ಹೆಣ್ಮಕ್ಳು ಅಷ್ಟು ಜನ ಆ ಸೈಟಲ್ಲಿ ಎಲ್ಲರೂ ಗಂಡ್ಮಕ್ಳು ಇರೋವಾಗ ಅಷ್ಟು ಜನದ ಮಧ್ಯ ನಿಂತ್ಕೊಂಡು ಅವ್ರು ಕಾಮೆಂಟ್ ಹಾಕಿ ಹೇಳಿ ಮಾಡಿಸ್ಕೊಳ್ಳೋ ಅಂಥ ಕೆಪಾಸಿಟಿ ಇದ್ದರೆ ಮಾತ್ರ ಸಿವಿಲ್ ಇಂಜಿನಿಯರಿಂಗ್ ಬರಬೇಕು. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಿಜವಾಗ್ಲೂ ನಾನು ಹೋದಾಗಿಂದ ಎಷ್ಟು ಜನ ಹೊಸ ಹುಡುಗಿರು ಅಂದರೆ ಹೊಸ ಮೆಂಬರ್ಸ್ ಕೆಲ್ಸಕ್ಕೆ ಬಂದಿದ್ದಾರೆ. ಪಾಪ 2 ದಿವಸ ಬರ್ತಾರೆ, 1 ವಾರ ಬರ್ತಾರೆ, ಅಷ್ಟೇ ಲಾಸ್ಟು. 1 ವಾರದ ಮೇಲೆ ಯಾರೂ ಇರಲ್ಲ. ಬಿಕಾಸ್ ಎಲ್ಲ ಹುಡುಗಿರೂ ಇಷ್ಟೊಂದು ಡೇರಿಂಗಾಗೆ ಇರೋಕ್ಕೆ ಚಾನ್ಸೇ ಇಲ್ಲ. ಅದು ಗಂಡಸ್ರು ಜೊತೆ ಕೆಲಸ ಮಾಡೋದು ಕಂಫರ್ಟಬಲ್ಲೇ ಇರಲ್ಲ. ಈ ಥರ ಸೈಟ್ಸಿಗೆ ಬರೋದು, ಇವಾಗ ಸಾಫ್ಟ್ವೇರ್ ಅಂದರೆ ಒಂದು ಕಡೆ ಕೂತ್ಕೊಳ್ತೀವಿ, ಕೆಲಸ ಮಾಡ್ತೀವಿ, ಮನೆಗೆ ಬರ್ತೀವಿ. ಬಟ್ ಈ ಥರ ಫಿಸಿಕಲ್ ಆಗಿರೋ ಅಂಥದ್ದು ತುಂಬಾ ಕಷ್ಟ. ಹಾಗಾಗಿ ಹೆಣ್ಮಕ್ಳು ಸಿವಿಲ್ ಫೀಲ್ಡಲ್ಲಿ ತುಂಬಾ ಕಡಿಮೆ. ಸೊ ಇದನ್ನು ಹೇಳಬೇಕು ಅಂತ ಇದೆ. ಎಷ್ಟೊಂದು ಜನ ಕೇಳ್ತಾಯಿದ್ರಿ ನಿಮ್ಮ ಆಫೀಸಲ್ಲೇ ನಮಗೆ ಕೆಲಸ ಕೊಡಿ ಅಂತ. ನಾನು ಬರೆದು ಕೊಡ್ತೀನಿ, ಬಂದರೆ ನೀವು 2 ದಿವಸನೂ ಇರೋದಿಲ್ಲ, ಅಷ್ಟು ಪ್ರೆಷರ್ ಇರುತ್ತೆ. ಮಳೆ ಗಾಳಿ ಬಿಸಿಲು ಅಲ್ದಿದ್ದಂಗೆ ನೀವು ಕೆಲಸ ಮಾಡಬೇಕು. ಒಂದೊಂದು ದಿವಸ 10 ಗಂಟೆ ಆಗುತ್ತೆ, ಬೆಳಗಿನ ಜಾವ 4 ಗಂಟೆ ಆಗುತ್ತೆ, ಎಲ್ಲದಕ್ಕೂ ನೀವು ರೆಡಿ ಇರಬೇಕು. ಆಗಲೇ ಸಿವಿಲ್ ಫೀಲ್ಡ್ ಸರ್ವೈವ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ನಮ್ಮ ಕಂಟ್ರಿಯಲ್ಲಿಗಿಂತ ಬೇರೆ ಔಟ್ ಆಫ್ ಕಂಟ್ರೀಸಲ್ಲಿ ನಮ್ಮ ಲೇಡೀಸ್ಗೆ ಸಿವಿಲ್ ಇಂಜಿನಿಯರ್ಸ್ಗೆ ಜಾಸ್ತಿ ಏನಂತಾರೆ ಪ್ರಾಮುಖ್ಯತೆ ಕೊಡ್ತಾರೆ ಮತ್ತು ಪ್ಯಾಕೇಜಸ್ ಜಾಸ್ತಿ ಕೊಡ್ತಾರೆ. ಇದನ್ನೇ ಹೇಳಬೇಕು ಅಂತ ಅನ್ನಿಸ್ತು. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ನನ್ನ ಲೈಫ್ ಸ್ಟೈಲ್ನ ನೋಡಿ ಈಸಿ ಅಂತ. ನೆವರ್ ಈಸಿನೇ ಅಲ್ಲ, ನಾನು ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಬಟ್ ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಜೊತೆ ನನ್ನ ಡೈಲಿ ಹೇಗಿರುತ್ತೆ ಅಲ್ಲಿ, ನಾನು ವಾಶ್ರೂಮ್ಸ್ ಹೆಂಗೆ ಯೂಸ್ ಮಾಡ್ತೀನಿ, ಪ್ರತಿಯೊಂದು ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ಸಪ್ರೇಟ್ ವಿಡಿಯೋ ಮಾಡಿ ನನ್ನ ಕಷ್ಟ ಹೆಂಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಲೇಡೀಸು ಈ ಸಿವಿಲ್ ಫೀಲ್ಡ್ಗೆ ಬರಬೇಕಾ ಬೇಡವಾ ಅನ್ನೋದೆಲ್ಲ ನಿಮ್ಗೆ ತಿಳ್ಕೊಳ್ಬೇಕು. ಅಕಸ್ಮಾತ್ ನೀವು ನಿಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂದ್ಕೊಂಡಿದ್ದೀರಾ, ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅಡ್ವಾಂಟೇಜಸ್ ಏನು ಸಿವಿಲ್ ಇಂಜಿನಿಯರಿಂಗ್ ಲೈಫಲ್ಲಿ, ಡಿಸ್ಅಡ್ವಾಂಟೇಜಸ್ ಏನು, ಲೇಡೀಸ್ಗೆ ಫಿಟ್ ಆಗತ್ತಾ ಇಲ್ವಾ ಅಂತ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಬಾಯ್, ಸಿ ಯು.